ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತಿನ ತರಗತಿಯಲ್ಲಿ ನಾನು ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ನಾವು ಹಿಂದಿನ ತರಗತಿಯಲ್ಲಿ ಕೈಗಾರಿಕೆಗಳನ್ನ ಮತ್ತೆ ಖನಿಜ ಸಂಪನ್ಮೂಲಗಳನ್ನ ಯಾವ್ದ್ಯಾವ್ದು ಎಲ್ಲೆಲ್ಲಿ ಸಿಗುತ್ತೆ, ಅಲ್ಲಿ ಇರುವಂತಹ ಒಂದು ಪ್ರಮಾಣ ಎಷ್ಟು, ಅದೆಲ್ಲವನ್ನ ಹಿಂದಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡಿದ್ವಿ. ಈ ತರಗತಿಯಲ್ಲಿ ಸಾರಿಗೆ ಸಂಪರ್ಕಗಳು ಯಾವ ರೀತಿಯಾಗಿ ಇದೆ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇದಾಗಿ ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ 3 ರೀತಿಯಾದಂತಹ ಒಂದು ಸಾರಿಗೆ ವ್ಯವಸ್ಥೆ ನಾವು ಕಾಣ್ತಾ ಬರ್ತೇವೆ. ಭೂ ಸಾರಿಗೆಯಲ್ಲಿ ರಸ್ತೆ ಸಾರಿಗೆಗಳನ್ನ ನೋಡ್ತೇವೆ, ಜೊತೆಗೆ ರೈಲು ಸಾರಿಗೆ, ಹಾಗೆ ಕೊಳವೆ ಮಾರ್ಗದಲ್ಲಿ ಒಂದು ಸ್ವಲ್ಪ ಸಾರಿಗೆ ವ್ಯವಸ್ಥೆಯನ್ನ ನೋಡುವಂಥದ್ದು. ಇಲ್ಲಿ ಜಲ ಸಾರಿಗೆಯಲ್ಲಿ ಒಳನಾಡು ಜಲ ಸಾರಿಗೆ ಮತ್ತು ಸಾಗರ ಜಲ ಸಾರಿಗೆ, ಸಮುದ್ರದ ಮೂಲಕವಾಗಿ ನಡೆಯುವಂತಹ ಒಂದು ವ್ಯವಹಾರ. ಜೊತೆಗೆ ವಾಯು ಸಾರಿಗೆಯಲ್ಲಿ ರಾಷ್ಟ್ರೀಯ ವಾಯು ಸಾರಿಗೆ ಮತ್ತು ಅಂತಾರಾಷ್ಟ್ರೀಯ ವಾಯು ಸಾರಿಗೆ, ಇವು ಒಂದು ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆಯಲ್ಲಿ ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸುವಂಥದ್ದು. ನಾವು ತೃತೀಯ ರಂಗದಲ್ಲಿ ನೋಡುವಂಥದ್ದು, ಈಗ ಕೃಷಿ ಆಗಿರ್ಬೋದು, ಬೆಳೆದಂತಹ ಒಂದು ಸರಕು ಸಾಮಾನುಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಂದು ಒಯ್ಯುವಂತಹ ಕೆಲಸವನ್ನ, ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಈ ಸಾರಿಗೆ ವ್ಯವಸ್ಥೆಗಳು ಮಾಡ್ತಾ ಹೋಗುವಂಥದ್ದು. ನೋಡಿ, ಪ್ರಾಮುಖ್ಯತೆ ಅಂತ ಬಂದಾಗ ಪ್ರಥಮ, ತೃತೀಯ ಮತ್ತು ತೃತೀಯ ರಂಗದಲ್ಲಿ ಇರುವಂತಹ ಮಾನವ ಚಟುವಟಿಕೆಗಳನ್ನ ಎಲ್ಲಾ ಪರಿಸ್ಥಿತಿಗಳ ಒಂದು ಅಭಿವೃದ್ಧಿಗಾಗಿ ಈ ಸಾರಿಗೆ ವ್ಯವಸ್ಥೆ ಎನ್ನುವಂಥದ್ದು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ನಾವು ಹೀಗಾಗಿ ಏನಂತ ಕರಿತೀವಿ, ಒಂದು ಕೃಷಿ ವ್ಯವಸ್ಥೆ ಅಥವಾ ಈ ಒಂದು ರಾಷ್ಟ್ರೀಯ ಒಂದು ವ್ಯವಸ್ಥೆಯಲ್ಲಿ ಕೃಷಿ ಮತ್ತು ಕೈಗಾರಿಕೆಗಳನ್ನ ಒಂದು ಅಸ್ಥಿ ಮತ್ತು ದೇಹ ಅಂತ ಕರೆದ್ರೆ, ಸಾರಿಗೆ ವ್ಯವಸ್ಥೆಯನ್ನು ನಾವು ಅಥವಾ ಸಾರಿಗೆ ಮಾಧ್ಯಮಗಳನ್ನ ಏನಂತೀವಿ ನಾವು ರಕ್ತನಾಳಗಳು, ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚಾರ ಮಾಡುವಂತೆ ಅನುವು ಮಾಡಿಕೊಡುವಂತಹ ವ್ಯವಸ್ಥೆಯನ್ನ ಮಾಡಿಕೊಡುತ್ತೆ ಈ ಒಂದು ಸಾರಿಗೆ ವ್ಯವಸ್ಥೆ ಅನ್ನುವಂಥದ್ದು. ನೋಡಿ, ಜೊತೆಗೆ ಕೈಗಾರಿಕೆ ಪ್ರಗತಿಯ ಉತ್ತೇಜನವನ್ನ ಕೊಡುತ್ತೆ ಈ ಸಾರಿಗೆ ಅನ್ನುವಂಥದ್ದು. ಮಾರುಕಟ್ಟೆಯ ಒಂದು ವಿಸ್ತರಣೆಯನ್ನ ಮಾಡುವುದಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ನೋಡಿ, ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ಗಳಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು. ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಉದ್ಯೋಗದ ಒಂದು ಸೃಷ್ಟಿಯನ್ನು ಮಾಡಿಕೊಡುತ್ತೆ. ಜನರ ಆದಾಯ, ತಲಾದಾಯ, ರಾಷ್ಟ್ರೀಯ ಆದಾಯ, ಜೊತೆಗೆ ಒಂದು ಜೀವನ ಮಟ್ಟದ ಒಂದು ಸುಧಾರಣೆ, ಪ್ರವಾಸೋದ್ಯಮ ಪ್ರೋತ್ಸಾಹ ಮತ್ತು ರಕ್ಷಣಾ ಪಡೆಗೂ ಕೂಡ ಸಾಕಷ್ಟು ನೆರವನ್ನ ಈ ಒಂದು ಸಾರಿಗೆ ವ್ಯವಸ್ಥೆ ಎನ್ನುವಂಥದ್ದು ನೀಡುತ್ತೆ. ಮೊದಲನೇದಾಗಿ ಈ ಸಾರಿಗೆ ವ್ಯವಸ್ಥೆಯಲ್ಲಿ ಭೂ ಸಾರಿಗೆ ಎನ್ನುವಂಥದ್ದು ನಾವು ಚರ್ಚೆಯನ್ನ ಮಾಡೋದು. ಭೂ ಸಾರಿಗೆ ಅದರಲ್ಲಿ ಫಸ್ಟ್ ಬರೋದು ನಾವು ರಸ್ತೆಗಳ ಮೂಲಕವಾಗಿ ನಾವು ಏನೇ ಒಂದು ತೆಗೆದುಕೊಂಡು ಹೋಗ್ಬೇಕು ಭೂಮಿ ಮೇಲೆ ಅಂದ್ರೆ ಒಂದು ಒಳ್ಳೆಯ ರಸ್ತೆ ಇರಬೇಕು. ಒಳ್ಳೆಯ ರಸ್ತೆ, ಈಗ ನಾವು ಒಂದು ಯಾವುದೇ ಒಂದು ತರಕಾರಿ ಬೆಳೆದಿದ್ರು ಕೂಡ ಅಥವಾ ಯಾವುದೋ ಒಂದು ಸಾಮಾನು ಬೆಳೆದಿದ್ರು ಕೂಡ ಹೋಗುವಂತ ದಾರಿ ಸರಿಯಾಗಿಲ್ಲ ಅಂದ್ರೆ ಅದು ಅಷ್ಟು ಗುಣಮಟ್ಟದಿಂದ ಬೆಳೆದಂತಹ ಬೆಳೆ ಹಾಳಾಗುವಂಥದ್ದು. ಹಾಗಾಗಿ ಈ ರಸ್ತೆಗಳನ್ನ ನಾವು 2 ಪ್ರಕಾರವಾಗಿ ಮಾಡ್ತೀವಿ. ಒಂದು ಪಕ್ಕಾ ರಸ್ತೆಗಳು ಮತ್ತು ಕಚ್ಚಾ ರಸ್ತೆಗಳು ಅಂತ. ಇಲ್ಲಿ ಪಕ್ಕಾ ರಸ್ತೆಗಳು ಅಂದ್ರೆ ಸಿಮೆಂಟ್ ಮತ್ತು ಏನು ಕಾಂಕ್ರೀಟ್ ಹಾಕಿ ಡಾಂಬರಿಂದ ಮಾಡಿದ್ರೆ ಅದನ್ನ ನಾವು ಪಕ್ಕಾ ರಸ್ತೆ ಅಂತ ಕರಿತೇವೆ. ಇನ್ನು ಕಚ್ಚಾ ರಸ್ತೆಗಳು ಅಂದ್ರೆ ನಾವು ಹಳ್ಳಿ ಬದಿ ಅಥವಾ ಹಳ್ಳಿ ಕಡೆ ಗ್ರಾಮೀಣ ಪ್ರದೇಶಗಳಲ್ಲಿ ಇಂತಹ ರಸ್ತೆಗಳನ್ನ ನೋಡ್ತೇವೆ. ಇಲ್ಲಿ ಮಣ್ಣು ಮತ್ತು ಜಲ್ಲಿಯನ್ನು ಹಾಕಿ ಮಿಶ್ರಿತ ಮಾಡಿ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಿರ್ತಾರೆ. ಇದು ಗ್ರಾಮ ಸಡಕ್ ಯೋಜನೆಯಲ್ಲೂ ಕೂಡ ನಾವು ಈ ಒಂದು ರಸ್ತೆಗಳನ್ನ ಗಮನಿಸುವಂಥದ್ದು. ಹಾಗಾಗಿ ನಿರ್ಮಾಣ ಮತ್ತು ನಿರ್ವಹಣೆಯನ್ನು ಆಧರಿಸಿ ಕೊಡುವಂತಹ ನಿರ್ಮಾಣ ಮತ್ತು ನಿರ್ವಹಣೆಯನ್ನ ಮಾಡಿ ಈ ರಸ್ತೆಗಳನ್ನು, ಯಾವ ರಸ್ತೆಗಳನ್ನ, ಪಕ್ಕಾ ರಸ್ತೆಗಳನ್ನ 5 ಪ್ರಕಾರಗಳಾಗಿ ವಿಂಗಡಿಸಿದ್ದಾರೆ. ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ, ಸುವರ್ಣ ಚತುಷ್ಕೋನ ಯೋಜನೆ ಒಂದು ರಸ್ತೆಗಳು, ಅಥವಾ ನಾವು ಸೂಪರ್ ಹೆದ್ದಾರಿಗಳು ಅಂತ ಕರಿತೇವೆ. ಹಾಗೆಯೇ ರಾಷ್ಟ್ರೀಯ ಹೆದ್ದಾರಿಗಳು, ನ್ಯಾಷನಲ್ ಹೈವೇಸ್ ಅಂತ ಕರಿತೇವೆ. ಆಮೇಲೆ ರಾಜ್ಯ ಹೆದ್ದಾರಿಗಳು, ಸ್ಟೇಟ್ ಹೈವೇಸ್, ಹಾಗೆ ಜಿಲ್ಲಾ ರಸ್ತೆಗಳು, ಡಿಸ್ಟಿಕ್ ರೋಡ್ಸ್ ಅನ್ನುವಂಥದ್ದು, ಗ್ರಾಮೀಣ ರಸ್ತೆಗಳು ಅನ್ನುವಂಥದ್ದು. ಹೀಗೆ ಈ ರೀತಿಯಾಗಿ 5 ವಿಭಾಗಗಳಾಗಿ ನಾವು ವಿಂಗಡಣೆ ಮಾಡಿರುವಂಥದ್ದು. ಈ 5 ವಿಭಾಗಗಳ ಬಗ್ಗೆ ಪ್ರತಿಯೊಂದರ ಬಗ್ಗೆನೂ ನಾನು ಚರ್ಚೆಯನ್ನ ಮಾಡ್ತಾ ಹೋಗ್ತೀನಿ. ರಾಷ್ಟ್ರೀಯ ಹೆದ್ದಾರಿಗಳನ್ನ ಯಾರ್ಯಾರು ನಿರ್ವಹಣೆ ಮಾಡ್ತಾರೆ ಎಲ್ಲವನ್ನ ನಾನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಸುವರ್ಣ ಚತುಷ್ಕೋನ ಅಥವಾ ನಾವು ಸೂಪರ್ ಹೆದ್ದಾರಿಗಳು ಅಂತ ಕರಿತೀವಿ. ಇದು 4 ರಿಂದ 6 ಪದದ ರಸ್ತೆಗಳಿರುತ್ತೆ. ಈಗ ನೋಡ್ಬೋದು, ಒಂದು ಮೂರು ಹೀಗೆ ಹೋಗ್ತಾ ಇರುತ್ತೆ.
ಇನ್ನು 3 ಮಧ್ಯ ಕಾರಿಡಾರ್ ಇರುತ್ತೆ, ಇನ್ನು 3 ಈ ಕಡೆ ಹೋಗುವಂಥದ್ದು. ಈ ರೀತಿಯಾದಂತಹ ಒಂದು ರಸ್ತೆ ವ್ಯವಸ್ಥೆಗಳನ್ನ ನಾವು ನೋಡ್ತಾ ಹೋಗ್ತೇವೆ. 4ರಿಂದ 6 ಪಥದ ರಸ್ತೆಗಳನ್ನ ಈ ಒಂದು ವ್ಯವಸ್ಥೆಯಲ್ಲಿ ನೋಡುವಂಥದ್ದು. ಇದು ಯಾವ ಪ್ರಾರಂಭ ಆಯಿತು? 1999ರಲ್ಲಿ ಈ ಒಂದು ಸುವರ್ಣ ಚತುಷ್ಕೋನ ಯೋಜನೆಯ ಒಂದು ಹೆದ್ದಾರಿಗಳು ಪ್ರಾರಂಭ ಆಗುತ್ತೆ. ಇದು ಏನ್ ಮಾಡುತ್ತೆ ಅಂದ್ರೆ ದೇಶದ ಪ್ರಮುಖ ನಗರ ಸಾಂಸ್ಕೃತಿಕ ಮತ್ತು ಕೈಗಾರಿಕಾ ಕೇಂದ್ರಗಳನ್ನ ಸಂಪರ್ಕಿಸುವಂಥದ್ದು. ಇಂತಹ ಹೈವೇಗಳಲ್ಲಿ ಹೆಚ್ಚಾಗಿ ಒಂದು ಟ್ರಾನ್ಸ್ಪೋರ್ಟೇಷನ್ ಅನ್ನುವಂಥದ್ದು ನಡೀತಾ ಹೋಗುವಂಥದ್ದು. ಇದು ನೋಡಿ, ಈ ವ್ಯವಸ್ಥೆ ಅನ್ನುವಂಥದ್ದು ಈ ಚತುಷ್ಕೋನ ಅನ್ನುವಂಥದ್ದು, ಈ ರೀತಿಯಾದಂತಹ ಒಂದು ಚತುಷ್ಕೋನದಲ್ಲಿ ಯಾವ್ಯಾವ ನಗರಗಳು ಜಾಯಿಂಟ್ ಆಗುತ್ತೆ ಅನ್ನುವಂಥದ್ದು ನೋಡ್ತಾ ಹೋಗೋದಾದ್ರೆ ನೋಡಿ, ದೆಹಲಿ, ಜೈಪುರ, ಅಹಮದಾಬಾದ್, ಸೂರತ್, ಮುಂಬೈ, ಪುಣೆ, ಬೆಂಗಳೂರು, ಚೆನ್ನೈ, ವಿಶಾಖಪಟ್ಟಣ, ಭುವನೇಶ್ವರ್, ಕೋಲ್ಕತ್ತಾ, ಅಲಹಾಬಾದ್, ಕಾನ್ಪುರ ಮತ್ತೆ ಸೀದಾ ಬಂದು ಮತ್ತೆ ಡೆಲ್ಲಿಗೆ ಕೂಡುವಂಥದ್ದು. ಹೀಗೆ ಹೋಗಿ ಮತ್ತೆ ರಿಟರ್ನ್ ಡೆಲ್ಲಿಗೆ ಬರುವಂಥದ್ದು. ಈ ರೀತಿಯಾದಂತಹ ಇವೆಲ್ಲ ದೊಡ್ಡ ದೊಡ್ಡ ನಗರಗಳು, ಹೆವಿ ಟ್ರಾನ್ಸ್ಪೋರ್ಟೇಷನ್ ನಡೆಯುವಂಥದ್ದು, ವಾಣಿಜ್ಯ ಕೈಗಾರಿಕೆಗಳು ಮತ್ತು ವಾಣಿಜ್ಯ ವ್ಯವಹಾರಗಳು ನಡೆಯುವಂತಹ ಎಲ್ಲ ಒಂದು ದೊಡ್ಡ ದೊಡ್ಡ ಕೈಗಾರಿಕೆಗಳು ಇರುವಂತಹವೆಲ್ಲ ಒಂದು ನಗರ ವ್ಯವಸ್ಥೆ. ಇವಕ್ಕೆಲ್ಲವೂ ಕೂಡ ಒಂದು ಹೈವೇ ವ್ಯವಸ್ಥೆಯನ್ನ ಈ ಸುವರ್ಣ ಚತುಷ್ಕೋನ ಯೋಜನೆಯ ಅಡಿಯಲ್ಲಿ ಸೂಪರ್ ಹೆದ್ದಾರಿಗಳ ವ್ಯವಸ್ಥೆಯಲ್ಲಿ ಮಾಡಿಕೊಟ್ಟಿರುವಂಥದ್ದು. ಇನ್ನು ನೋಡು, ಇಲ್ಲಿ ತಿಳಿಸುತ್ತೆ ಹೆದ್ದಾರಿಗಳು ನೋಡಿ. ಇಲ್ಲಿ ದೆಹಲಿಯಿಂದ ಹೇಳ್ದ ಹಾಗೆ ಅಲಹಾಬಾದ್ ಹೀಗೆ ಬಂದು ಕೋಲ್ಕತ್ತಾಕ್ಕೆ ಬಂದು, ಭುವನೇಶ್ವರ್ ಬಂದು, ವಿಶಾಖಪಟ್ಟಣಕ್ಕೆ ಬಂದು, ಚೆನ್ನೈಗೆ ಬಂದು, ಬೆಂಗಳೂರಿಗೆ ಬಂತು, ಹೀಗೆ ಗೋವಾಕ್ಕೆ ಹೋಗಿ ಮತ್ತೆ ಮುಂಬೈಗೆ ಹೋಗಿ, ಸೂರತ್ಗೆ ಹೋಗಿ ಮತ್ತೆ ಇಲ್ಲಿ ಅಲಹಾಬಾದಿಗೆ ಬಂದು, ಜೈಪುರ ಬಂದು ಮತ್ತೆ ಡೆಲ್ಲಿಗೆ ಕೊಡುವುದು. ಈ ರೀತಿಯಾದಂತಹ ಸುವರ್ಣ ಚತುಷ್ಕೋನ ಕಾರಿಡಾರ್ ಯೋಜನೆಯನ್ನ ಭಾರತ ಸರ್ಕಾರ 1999ರಲ್ಲಿ ಪ್ರಾರಂಭ ಮಾಡಿರುವಂಥದ್ದು ನೆನ್ಪಿಟ್ಕೋಬೇಕಾಗತ್ತೆ. ಇನ್ನು ನಂತರದಲ್ಲಿ ಈ ಹೆದ್ದಾರಿಗಳನ್ನ ನಿರ್ವಹಿಸುವಂತಹ ಸಂಸ್ಥೆ ಯಾವುದು ಅಂತ ಕ್ವಶನ್ ಕೇಳಬಹುದು. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, NHAI ಅನ್ನುವಂಥದ್ದು. NHAI ಇದನ್ನ ಒಂದು ಈ ರಾಷ್ಟ್ರೀಯ ಹೆದ್ದಾರಿಗಳ ಒಂದು ನಿರ್ಮಾಣ ಪ್ರಕ್ರಿಯೆ ಮತ್ತು ಒಂದು ಸುಧಾರಣಾ ಕೆಲಸವನ್ನ ಮಾಡುತ್ತೆ. ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಾ ಎಕ್ಸಾಮ್ನಲ್ಲೂ ಇದೊಂದು ಕ್ವಶನ್ ಬರುವಂಥದ್ದು. ಏನು? ಹೆದ್ದಾರಿಗಳ ಪಕ್ಕದಲ್ಲಿರುವಂತಹ ಕಲ್ಲುಗಳ ಕಲರ್ ಕೇಳ್ತಾರೆ. ಕಲ್ಲನ್ನ ಹಾಕಿರ್ತಾರೆ. ಪ್ರತಿ ಇಷ್ಟು ಕಿಲೋಮೀಟರ್ ಅಂತ ಬರೆದಿರುತ್ತೆ. ಒಂದು ಬರೆದಿರುತ್ತೆ ದೆಹಲಿ ಅಂತ ಬರೆದ್ರೆ, ದೆಹಲಿ 20 ಕಿಲೋಮೀಟರ್ ಅಂತ ಬರೆದ್ರೆ ಈ ಕಲ್ಲರ್ಗೆ ಒಂದು ಬಣ್ಣವನ್ನ ತುಂಬಿರ್ತಾರೆ. ಹೆದ್ದಾರಿಗಳನ್ನ ನಾವು ಈ ಮೂಲಕವಾಗಿ ಐಡೆಂಟಿಫಿಕೇಶನ್ ಮಾಡಬಹುದು. ಯಾವ ರೀತಿಯಾಗಿ ನ್ಯಾಷನಲ್ ಹೈವೇಗಳನ್ನ ನಾವು ಯಾವ ಒಂದು ಬಣ್ಣದಿಂದ ಗುರುತಿಸ್ತೇವೆ ಅಂದ್ರೆ ನೋಡಿ, ಹಳದಿ ಬಣ್ಣದಿಂದ. ಹಳದಿ ಬಣ್ಣ ಏನಾದ್ರೂ ಆ ಕಲ್ಲಿಗೆ ಒಂದು ಬಳಿದಿದ್ರೆ ಅದನ್ನ ನಾವು ನ್ಯಾಷನಲ್ ಹೈವೇ ಅಂತ ಕರಿತೇವೆ. ಇನ್ನು ಕೇಸರಿ ಬಣ್ಣ ಹೊಡೆದಿದ್ರೆ ಅದನ್ನ ರೂರಲ್, ಗ್ರಾಮೀಣ ಹೆದ್ದಾರಿಗಳು ಅಂತ ಗಮನಿಸುವಂಥದ್ದು. ಇನ್ನು ಕಪ್ಪು ಬಣ್ಣವನ್ನ ಹೊಡೆದಿದ್ರೆ ಅದನ್ನ ಡಿಸ್ಟ್ರಿಕ್ಟ್ ಹೈವೇಸ್ ಅಂತ, ಜಿಲ್ಲಾ ಹೆದ್ದಾರಿಗಳು ಅಂತ ಗಮನಿಸುವಂಥದ್ದು. ಇನ್ನು ಸ್ಟೇಟ್ ಹೈವೇಗಳನ್ನ ಹಸಿರು ಬಣ್ಣದಲ್ಲಿ ಬಳೆದಿರುವಂಥದ್ದು. ಸ್ಟೇಟ್ ಹೈವೇಗಳನ್ನ ಹಸಿರು ಬಣ್ಣದಲ್ಲಿ ಬಳದಿರುವಂಥದ್ದು ನಾವು ಗಮನಿಸಬೇಕಾಗತ್ತೆ. ಈ ರೀತಿಯಾದ ಇದು ಸಾಕಷ್ಟು ಬಾರಿ ಎಕ್ಸಾಮ್ನಲ್ಲಿ ಇದು ಕ್ವಶನ್ ಆಗಿರುವಂಥದ್ದು. ಹಾಗಾಗಿ ಇದ್ರದ್ದೊಂದು ಸ್ಕ್ರೀನ್ ಶಾಟ್ ಆದ್ರೂ ತಕ್ಕೊಳ್ಳಿ ಸ್ನೇಹಿತರೆ. ಇದನ್ನು ತೆಗೆದು ಬಿಡ್ತೇನೆ. ಒಂದು ಸ್ಕ್ರೀನ್ ಶಾಟ್ ಆದ್ರೂ ತಕ್ಕೊಳ್ಳಿ, ಹೆಲ್ಪ್ ಆಗುತ್ತೆ ಅನ್ನುವಂಥ ನಿಟ್ಟಿನಿಂದ. ಇನ್ನು ನಂತರದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಈ ಒಂದು ವ್ಯವಸ್ಥೆಯನ್ನ ನೋಡೋದಾದ್ರೆ ನಾವು ಮುಖ್ಯ ನಗರ ಮತ್ತು ಪಟ್ಟಣಗಳ ಒಂದು ಸಂಪರ್ಕವನ್ನ ಕಲ್ಪಿಸಿಕೊಡುವಂತಹದ್ದು ಈ ರಾಷ್ಟ್ರೀಯ ಹೆದ್ದಾರಿಗಳನ್ನ ನಾವು ಗಮನಿಸುವಂಥದ್ದು. ಇದನ್ನ ನಿರ್ಮಾಣ ಮತ್ತು ನಿರ್ವಹಣೆಯನ್ನ ಕೇಂದ್ರ ಲೋಕೋಪಯೋಗಿ ಇಲಾಖೆ CPWD, ಸೆಂಟ್ರಲ್ ಪಬ್ಲಿಕ್ ವರ್ಕಿಂಗ್ ಡಿಪಾರ್ಟ್ಮೆಂಟ್ ಮಾಡುವಂಥದ್ದು ನಾವು ನೋಡ್ತಾ ಬರ್ತೇವೆ. ಇನ್ನು ರಾಜ್ಯ ಹೆದ್ದಾರಿಗಳನ್ನ ಯಾರು ನಿರ್ವಹಿಸ್ತಾರೆ? ರಾಜ್ಯದ ಲೋಕೋಪಯೋಗಿ ಇಲಾಖೆ ಬರುವಂಥದ್ದು, ಪಬ್ಲಿಕ್ ವರ್ಕಿಂಗ್ ಡಿಪಾರ್ಟ್ಮೆಂಟ್ ಬರುವಂಥದ್ದು PWD, ಸ್ಟೇಟ್ ಎಂದು ಬರುವಂಥದ್ದು. ಇದು ಜಿಲ್ಲಾ, ಕೇಂದ್ರ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಿಗೆ ಒಂದು ಸಂಪರ್ಕವನ್ನ ಕಲ್ಪಿಸುತ್ತೆ ರಾಜ್ಯ ಹೆದ್ದಾರಿಗಳು. ಇನ್ನು ಜಿಲ್ಲಾ ಹೆದ್ದಾರಿಗಳು ಯಾವ ರೀತಿಯಾಗಿ? ಜಿಲ್ಲಾ ಹೆದ್ದಾರಿಗಳು ಜಿಲ್ಲಾ ಪಂಚಾಯಿತಿಗೆ ಸಂಬಂಧಪಟ್ಟಿರುತ್ತೆ. ಆ ರಾಜ್ಯದ ಜಿಲ್ಲಾ ಪಂಚಾಯಿತಿಗೆ ಸಂಬಂಧಪಟ್ಟಿರುವಂಥದ್ದು.
ಇವು ತಾಲೂಕು ಕೇಂದ್ರಗಳನ್ನ ಮತ್ತು ರಾಜ್ಯ ಹೆದ್ದಾರಿಗಳನ್ನ ಸಂಪರ್ಕವನ್ನ ಕಲ್ಪಿಸುವಂಥದ್ದು. ಇದಿಷ್ಟು ಜಿಲ್ಲಾ ಹೆದ್ದಾರಿಗಳಿಗೆ. ಇನ್ನು ಗ್ರಾಮೀಣ ರಸ್ತೆಗಳನ್ನ ನೋಡೋದಾದ್ರೆ ಪ್ರತಿ ಹಳ್ಳಿಗಳು ಕೂಡ ಸಂಪರ್ಕಿಸುವಂತ ಒಂದು ವ್ಯವಸ್ಥೆಯನ್ನ ಈ ಗ್ರಾಮೀಣ ಒಂದು ರಸ್ತೆಗಳು ಒಂದು ಕಾರ್ಯವನ್ನ ಮಾಡುವಂಥದ್ದು. ಇವುಗಳನ್ನ ಯಾರು ಒಂದು ಮಾಡ್ತಾರೆ? ಗ್ರಾಮೀಣ ರಸ್ತೆಗಳನ್ನ ಗ್ರಾಮ ಪಂಚಾಯಿತಿಗಳು ನಿರ್ವಹಣೆ ಮಾಡುವಂಥದ್ದು. ಈ ಹೆದ್ದಾರಿಗಳು ಏನಾಗಿರುತ್ತೆ, ಮಳೆಗಾಲದಲ್ಲಿ ರೆಡಿ ಮಾಡ್ತಾರೆ, ಬಟ್ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಒಂದು ಕಚ್ಚಾ ರಸ್ತೆಗಳಾಗಿರೋದ್ರಿಂದ ಸಂಚಾರಕ್ಕೆ ಬಹಳ ಅನುವು ಆಗೋದು ಕಷ್ಟ ಆಗುತ್ತೆ. ಹಾಗಾಗಿ ಇನ್ನು ಬಹಳ ಮುಖ್ಯವಾಗಿ ಗಡಿ ರಸ್ತೆಗಳು ಅಂದ್ರೆ ಹಲವು ದೇಶಗಳೊಂದಿಗೆ ಒಂದು ಗಡಿಯನ್ನ ಹಂಚ್ಕೊಂಡಿದ್ದೀವಿ ನಾವು. ಪಾಕಿಸ್ತಾನ ಆಗಿರ್ಬೋದು, ನೇಪಾಳ, ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್, ಇವಕ್ಕೆಲ್ಲಕ್ಕೂ ಕೂಡ ನಾವು ಗಡಿಯನ್ನ ಹೊಂದ್ಕೊಂಡಿದ್ದೇವೆ. ಆ ಗಡಿಯ ಹತ್ತಿರ ರಸ್ತೆಗಳನ್ನ ನಿರ್ವಹಣೆಯನ್ನು ಮಾಡುವುದಕ್ಕೆ ಗಡಿ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರ ಅದು ಇರುವಂಥದ್ದು. ಅದು ಗಡಿ ರಸ್ತೆಗಳನ್ನ ಒಂದು ನಿರ್ಮಾಣ ಮತ್ತು ನಿರ್ವಹಣೆಯ ಒಂದು ಕೆಲಸವನ್ನ ಮಾಡುವಂಥದ್ದು. ಇದಿಷ್ಟು ಯಾವ ರಸ್ತೆಗಳು ಯಾರು ನಿರ್ವಹಣೆ ಮಾಡ್ತಾರೆ, ಯಾರು ನಿರ್ಮಾಣ ಮಾಡ್ತಾರೆ ಅನ್ನುವಂಥದ್ದು ನಾವು ತಿಳ್ಕೊಂಡಿವಿ. ಇನ್ನು ನಂತರದಲ್ಲಿ ಹೇಗೆ ರಸ್ತೆ ಸಾರಿಗೆ ಇಂಪಾರ್ಟೆಂಟು, ಹಾಗೆ ರೈಲು ಸಾರಿಗೆ ಇಂಪಾರ್ಟೆಂಟ್. ರೈಲು ಮಾರ್ಗಗಳು ಭಾರತದ ಮತ್ತೊಂದು ಪ್ರಮುಖ ಭೂ ಸಾರಿಗೆ ಆಗಿರುವಂಥದ್ದು. ಭಾರವಾದ ವಸ್ತುಗಳು ಮತ್ತು ಅಧಿಕ ಸಂಖ್ಯೆಯ ಜನರನ್ನ ಕೊಂಡೊಯ್ಯುವಂತಹ ಕೆಲಸ ಈ ಒಂದು ರೈಲು ಸಾರಿಗೆ ಮಾಡುವಂಥದ್ದು ನಾವು ನೋಡ್ತೇವೆ. ಭಾರತ ಆರ್ಥಿಕತೆಯ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತೆ. ಜೊತೆಗೆ ದೇಶದ ವ್ಯಾಪಾರ ಮತ್ತು ಪ್ರವಾಸೋದ್ಯಮ ಬೆಳವಣಿಗೆಯೂ ಕೂಡ ಈ ಒಂದು ರೈಲು ಸಾರಿಗೆ ಅನುಕೂಲವನ್ನ ಮಾಡಿಕೊಟ್ಟಿರುವಂಥದ್ದು. ಭಾರತದಲ್ಲಿ ರೈಲು ಸಾರಿಗೆ ನಿರ್ಮಾಣವು ಬ್ರಿಟಿಷ್ ಕಾಲದಿಂದಲೂ ಕೂಡ ಆರಂಭವಾಗಿತ್ತು. ಆ ಸಂದರ್ಭದಲ್ಲೇ ಬ್ರಿಟಿಷ್ ಕಾಲದವರು ಮಾಡಿರುವಂಥ ರೈಲು, ಯಾಕೆಂದ್ರೆ ಕೆಲವು ಬಾರಿ ಯುದ್ಧಗಳು ನಡೀತಾ ಇರ್ತಿತ್ತು. ಅಲ್ಲಿ ಸಾಕಷ್ಟು ಜನರನ್ನ ತಗೋಬೇಕಾಗಿತ್ತು ಬ್ರಿಟಿಷ್ ಅಧಿಕಾರಿಗಳು ಹೋಗೋದಕ್ಕೆ, ಮತ್ತೆ ಸೈನಿಕರನ್ನ ಕರ್ಕೊಂಡು ಹೋಗೋದಕ್ಕೆ, ಜೊತೆಗೆ ಅವರು ತೆಗೆದುಕೊಂಡು ಹೋಗುವಂತಹ ಯುದ್ಧ ಮಟೀರಿಯಲ್ಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ. ಹೀಗಾಗಿ ಒಂದು ರೈಲಿನ ವ್ಯವಸ್ಥೆಯನ್ನ ಆ ಸಂದರ್ಭದಲ್ಲಿ ಅವರು ತೆಗೆದುಕೊಂಡು ಬಂದರು. ಮೊದಲ ರೈಲು ಯಾವಾಗ ಎಲ್ಲಿ ಒಂದು ಸಂಚಾರ ಮಾಡ್ತು ಅನ್ನುವಂಥದ್ದು ನೋಡಿ. ಕೋಲ್ಕತ್ತಾದಿಂದ ರಾಣಿಗಂಜ್ವರೆಗೆ ಮೊದಲ ರೈಲನ್ನ ನಾವು 1854ರಲ್ಲಿ ನೋಡ್ತೇವೆ. ಹಾಗೆ ಎರಡನೇದು ಮದ್ರಾಸಿಂದ ಅರ್ಕೋನಾಂವರೆಗೆ 1864ರಲ್ಲಿ ಪ್ರಥಮ ರೈಲುಗಳು ಒಂದು ಸಂಚಾರವನ್ನ ನಡೆಸುವಂಥದ್ದು ನಮ್ಮ ಭಾರತ ವ್ಯವಸ್ಥೆಯಲ್ಲಿ. ಕ್ರಮೇಣ ದೇಶದ ಇತರ ಭಾಗಗಳಿಗೂ ಕೂಡ ರೈಲ್ವೆ ಮಾರ್ಗಗಳನ್ನ ನಂತರ ಹಾಕಿಕೊಳ್ಳಲಾಯಿತು. ಇನ್ನು ಕೊಳವೆ ಮಾರ್ಗಗಳು, ಇದೇನಿದು ಕೊಳವೆ ಮಾರ್ಗಗಳು ನೋಡಿ. ಇದು ಹೊಸ ಭೂ ಸಾರಿಗೆ ವಿಧಾನ, ಇತ್ತೀಚೆಗೆ ಬಂದಂತಹ ಹೊಸ ಭೂ ಸಾರಿಗೆ ವಿಧಾನ. ಕೊಳವೆ ಮಾರ್ಗಗಳನ್ನ ನೆಲದೊಳಗೆ ಹಾಯಿಸಲಾಗುತ್ತೆ. ವಿಶೇಷವಾಗಿ ಕಚ್ಚಾ ತೈಲಗಳನ್ನ ತೈಲ ಶುದ್ಧೀಕರಣ ಕೇಂದ್ರಗಳಿಗೆ ನೈಸರ್ಗಿಕ ಹಾಗೂ ಕೆಸರು ರೂಪದ ಖನಿಜಗಳನ್ನ ಸಾಗಿಸಲು ಈ ಒಂದು ಕೊಳವೆ ಮಾರ್ಗಗಳನ್ನು ಬಳಸಲಾಗುತ್ತೆ. ನೋಡಿ, ಇದೊಂದು ಬಹಳ ಅನುಕೂಲದ ವ್ಯವಸ್ಥೆ. ಕೆಲವು ಬಾರಿ ಈ ಒಂದು ಕಚ್ಚಾ ತೈಲಗಳನ್ನ ಸುಮ್ಮನೆ ಟ್ರಾನ್ಸ್ಪೋರ್ಟೇಷನ್ ಮಾಡೋದಕ್ಕಿಂತ ಕೊಳವೆ ಮೂಲಕವಾಗಿ ಒಂದು ಪೈಪ್ಲೈನ್ ಮೂಲಕವಾಗಿ ಮಾಡಿಕೊಂಡ್ರೆ ಪಕ್ಕದ ದೇಶದಿಂದ ನಾವು ಅಥವಾ ಪಕ್ಕದ ರಾಜ್ಯದಿಂದ ಕೂಡ ಒಂದೇ ಹಂತದಲ್ಲಿ ನಾವು ಯಾವುದೇ ಒಂದು ಖರ್ಚು ಇಲ್ಲದೆ ಕೂಡ ಈ ಒಂದು ಮಾರ್ಗಗಳನ್ನ ಕಂಡುಕೋಬಹುದು ಅನ್ನುವಂಥದ್ದು ಕೂಡ ವ್ಯವಸ್ಥೆಯಲ್ಲಿ ಬರುವಂಥದ್ದು. ಭೂ ಸಾರಿಗೆಯಲ್ಲೂ ಈ 3 ಹಂತಗಳನ್ನ ನಾವು ಗಮನಿಸುವುದು. ಇನ್ನು ನಂತರದಲ್ಲಿ ಬರುವಂಥದ್ದು ಜಲ ಸಾರಿಗೆ. ಜಲ ಸಾರಿಗೆಯಲ್ಲಿ 2 ವಿಧಗಳು ಬರುತ್ತೆ. ಒಂದು ಒಳನಾಡು ಜಲ ಸಾರಿಗೆ, ಇನ್ನೊಂದು ಸಾಗರ ಜಲ ಸಾರಿಗೆ. ಈ ಒಳನಾಡು ಜಲ ಸಾರಿಗೆ ಅಂದ್ರೆ ಏನು? ಈ ಒಳನಾಡಿನ ಜಲ ಸಾರಿಗೆಯು ನದಿ, ಸರೋವರ, ಹಿನ್ನೀರು ಮತ್ತು ಕಾಲುವೆಗಳ ಮೂಲಕವಾಗಿ ನಡೆಯುವಂಥದ್ದು. ಹಿಂದಿನ ಕಾಲದಿಂದಲೂ ಕೂಡ ಒಂದು ಒಳನಾಡಿನ ಒಂದು ಜಲ ಸಾರಿಗೆಯು ಭಾರತದ ಒಂದು ಸಾರಿಗೆ ಮಾಧ್ಯಮದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಹೊಂದಿತ್ತು. ಇಂದು ರಸ್ತೆ ಮತ್ತು ರೈಲು ಸಾರಿಗೆಗಳ ಪ್ರಗತಿಯಿಂದಾಗಿ ಅದರ ಮಹತ್ವ ಕೂಡ ಈಗ ಸ್ವಲ್ಪ ಕಡಿಮೆ ಆಗಿರುವಂಥದ್ದು ನಾವು ಗಮನಿಸುವಂಥದ್ದು. ಇಲ್ಲಿ ಭಾರತದ ಒಂದು ಒಳನಾಡಿನ ಜಲ ಸಾರಿಗೆಯು ಸರಕು ಮತ್ತು ಪ್ರಯಾಣಿಕರ ಸಾಗಾಣಿಕೆಗೆ ಸಂಬಂಧಪಟ್ಟಿರುವಂಥದ್ದು. ಹಿಂದೆ ನೋಡಿ, ಉತ್ತರ ಭಾರತದ ಗಂಗಾ, ಬ್ರಹ್ಮಪುತ್ರ, ಇನ್ನು ಅನೇಕ ಉಪನದಿಗಳ ಮೂಲಕವಾಗಿ ಈ ಒಂದು ಸಾರಿಗೆ ವ್ಯವಸ್ಥೆ ನಡೀತಾ ಇತ್ತು. ಈ ಸಾರಿಗೆ ವ್ಯವಸ್ಥೆಯಲ್ಲಿ ಈಗ ದಕ್ಷಿಣ ಒಳನಾಡಿನಲ್ಲೂ ಕೂಡ ಹಲವು ಭಾಗಗಳಲ್ಲಿ ಈ ಒಂದು ನದಿಗಳ ಮೂಲಕವಾಗಿ ಈ ಸಾರಿಗೆ ವ್ಯವಸ್ಥೆ ಅನ್ನುವಂಥದ್ದು ನಡೀತಾ ಇರುವಂಥದ್ದು. ಈ ಒಂದು ನದಿ ವ್ಯವಸ್ಥೆ ಇದ್ರೆ ಆ ನದಿ ವ್ಯವಸ್ಥೆಯಲ್ಲಿ ಈ ಒಳನಾಡು ಜಲ ಸಾರಿಗೆಯನ್ನ ವ್ಯವಸ್ಥೆಯನ್ನ ಮಾಡಿರುವಂಥದ್ದು.
ಬೋಟ್ಗಳ ಮೂಲಕವಾಗಿ, ಸಣ್ಣ ಹಡಗುಗಳ ಮೂಲಕವಾಗಿ ಜನರನ್ನ ಮತ್ತು ಸರಕು ಸೇವೆಗಳನ್ನ ಈ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಈ ಒಳನಾಡಿನ ಜಲ ಸಾರಿಗೆ ಮಾಡುವಂಥದ್ದು ನಾವು ನೋಡ್ಬೇಕಾಗತ್ತೆ. ಇನ್ನು ಸಾಗರ ಜಲ ಸಾರಿಗೆ ಬಹಳ ಮುಖ್ಯವಾಗಿ ಸಾಗರ ಮತ್ತು ಸಮುದ್ರಗಳ ಮೂಲಕವಾಗಿ ಏರ್ಪಡುವಂತಹ ನೌಕಾಯಾನವೇ ನಾವು ಈ ಸಾಗರ ಜಲ ಸಾರಿಗೆ ಅಂತ ಕರೀತೇವೆ. ಭಾರತದ ಉದ್ದವಾದಂತಹ ಒಂದು ಸಮುದ್ರ ತೀರವನ್ನ ಗಮನಿಸ್ತೇವೆ ನಾವು. ಕೆಲವು ನೈಸರ್ಗಿಕ ಬಂದರುಗಳ ಜೊತೆಗೆ ದೇಶದ ಪೂರ್ವಾರ್ಧಗೋಳದ ಮಧ್ಯದಲ್ಲಿ ನೆಲೆಸಿರುವಂಥದ್ದು. ದೇಶದ ವಿದೇಶಿ ವ್ಯಾಪಾರ ಅನ್ನುವಂಥದ್ದು 85% ನಾವು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಅನ್ನುವಂಥದ್ದು 85% ಭಾಗವಷ್ಟು ನಾವು ಈ ಸಾರಿಗೆಯನ್ನ ಅವಲಂಬಿಸಿರುವಂಥದ್ದು. ಯಾಕೆಂದ್ರೆ ಹೆವಿ ಭಾರವಾದ ವಸ್ತುಗಳನ್ನ, ಹೆವಿ ಒಂದು ಮೆಟೀರಿಯಲ್ಗಳನ್ನ ತರುವಂತಹ ವ್ಯವಸ್ಥೆಯನ್ನ ಈ ಜಲ ಸಾರಿಗೆಯಲ್ಲೇ ನಡೆಯುವಂಥದ್ದು. ಯಾವುದೇ ಒಂದು ಕಚ್ಚಾ ತೈಲ ಆಗಿರ್ಬೋದು, ಕಚ್ಚಾ ವಸ್ತು ಆಗಿರ್ಬೋದು, ಸಿದ್ಧ ವಸ್ತು ಆಗಿರ್ಬೋದು, ಯಾವುದೇ ಒಂದು ವ್ಯವಸ್ಥೆಯನ್ನ ಬರಬೇಕು ಅಂದ್ರೂ ಕೂಡ ನಾವು ಈ ಸಾರಿಗೆಯನ್ನ ಅವಲಂಬಿಸಿರುವಂಥದ್ದು. ಇದು ಎಲ್ಲಾ ಸಾರಿಗೆಗಳು ಬಂದು ಸೇರುವಂತಹ ಭಾಗ ಯಾವುದು? ಬಂದರುಗಳು. ಬಂದರುಗಳ ವ್ಯವಸ್ಥೆ ಅನ್ನುವಂಥದ್ದು ನೋಡೋದಾದ್ರೆ ನೋಡಿ, ಈ ಒಂದು ಜಲ ಸಾರಿಗೆ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಹಡಗು ಬಂದು ಒಂದು ತಂಗುದಾಣ ಮಾಡಬೇಕು ಅಂದ್ರೆ ಸಾಕಷ್ಟು ಬಂದರುಗಳನ್ನ ನಾವು ನೋಡ್ಬೇಕಾಗತ್ತೆ. ಈ ಬಂದರು ಅಂದ್ರೆ ಏನು ಅನ್ನುವಂಥದ್ದಾದ್ರೆ ನೋಡಿ, ಸರಕು ತುಂಬಲು ಮತ್ತು ಇಳಿಸುವುದಕ್ಕೆ ಹಡಗು ಮತ್ತು ಹಡಗು ತಂಗುವಂತಹ ಸ್ಥಳವನ್ನ ನಾವು ಬಂದರು ಅಂತ ಕರೀತೀವಿ. ಸರಕು ತುಂಬಲು, ಒಂದು ಸರಕನ್ನ ತುಂಬಲು ಮತ್ತೆ ಆ ಸರಕನ್ನ ಇಳಿಸ್ಕೊಳ್ಳಲು, ಬಂದಂತಹ ಲೋಡನ್ನ ಇಳಿಸ್ಕೊಳ್ಳಲು ಹಡಗು ನಿಲ್ಲುವಂತಹ ಒಂದು ಸ್ಥಳವನ್ನ ಬಂದರು ಅಂತ ಕರಿತೇವೆ. ಈ ಭೂಮಾರ್ಗ ಮತ್ತು ಜಲಮಾರ್ಗಗಳು ಸಂಧಿಸುವಂತಹ ಒಂದು ಸ್ಥಳ. ಭೂಮಾರ್ಗ, ಜಲಮಾರ್ಗ ನೋಡಿ, ಈ ರೀತಿಯಾಗಿ ಇದ್ರೆ ಇಲ್ಲಿ ಒಂದು ಸಮುದ್ರ ವ್ಯವಸ್ಥೆ, ಈ ಜಾಗವನ್ನ ನಾವು ಸಂಧಿಸುವಂತಹ ಸ್ಥಳವನ್ನ ನಾವು ಬಂದರು ಅಂತ ಕರೆಯುವಂಥದ್ದು. ಇವುಗಳನ್ನ ಪ್ರಮುಖವಾಗಿ ಮಧ್ಯಮ ಮತ್ತು ಸಣ್ಣ ಪ್ರಮಾಣದ ಬಂದರುಗಳು ಅಂತ ಕರಿತೇವೆ. ಕೆಲವು ಬಾರಿ ದೊಡ್ಡ ದೊಡ್ಡ ಬಂದರುಗಳನ್ನ ನೋಡಿ, ದೊಡ್ಡ ದೊಡ್ಡ ದೇಶದಿಂದ ಬಂದಂತಹ ಹಡಗುಗಳು ಒಂದು ನಿಲ್ಲುವಂಥದ್ದು. ಇನ್ನು ಸ್ಥಳೀಯವಾಗಿ ರಾಜ್ಯದಿಂದ ರಾಜ್ಯಕ್ಕೆ ಒಂದು ಸಂಬಂಧಪಟ್ಟಂತಹ ಒಂದು ಬಂದರುಗಳನ್ನ ನಾವು ನೋಡುವಂಥದ್ದು. ಹೀಗೆ ಭಾರತದಲ್ಲಿ 14 ಪ್ರಮುಖ ಬಂದರುಗಳನ್ನ ನಾವು ನೋಡ್ತೀವಿ. ಬಹಳ ಇಂಪಾರ್ಟೆಂಟ್ ಆಗಿ 14 ಬಂದರುಗಳು ಇರುವಂಥದ್ದು. ಇದರಲ್ಲಿ ಪಶ್ಚಿಮ ತೀರದಲ್ಲಿ 6 ಬಂದರುಗಳು. ಪಶ್ಚಿಮ ತೀರ ಅಂದ್ರೆ ಈ ಭಾರತ ಹೀಗೆ ವ್ಯವಸ್ಥೆ ಇದ್ರೆ ಈ ಸೈಡ್ ಪಶ್ಚಿಮ ತೀರಗಳಲ್ಲಿ 6 ಬಂದರು, ಇನ್ನು ಪೂರ್ವ ತೀರಗಳಲ್ಲಿ 7 ಬಂದರನ್ನ ನಾವು ನೆಲೆಸಿರುವುದನ್ನ ನಾವು ಗಮನಿಸ್ತೇವೆ. ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪ ಅಲ್ಲದೆ ಅಲ್ಲೊಂದು ಬಂದರು ಇರುವಂಥದ್ದು. ಹಾಗಾಗಿ ಒಟ್ಟು 14 ಬಂದರುಗಳನ್ನ ಗಮನಿಸುವಂಥದ್ದು. ಹಾಗೆ ನೋಡಿ, ಬಂದರು ವ್ಯವಸ್ಥೆಯಲ್ಲಿ ನೋಡಿ, ಇಲ್ಲಿಂದ ನಾನು ಹೇಳ್ಕೊಂತ ಹೋಗ್ಬಿಡ್ತೀನಿ. ಇಲ್ಲಿ ಕಾಂಡ್ಲಾ ಗುಜರಾತ್, ಮುಂಬೈ, ನವಶೇವ ಇದು ಮುಂಬೈಲಿ 2 ಬಂದರು, ಮರ್ಮ ಗೋವಾದಲ್ಲಿ 1 ಬಂದರು, ಮಂಗಳೂರು, ಹಾಗೆ ಕೊಚ್ಚಿ ಕೇರಳದಲ್ಲಿ, ಹಾಗೆ ತೂತುಕುಡಿ, ಚೆನ್ನೈ, ಎನ್ನೋರ, ವಿಶಾಖಪಟ್ಟಣಂ, ಪಾರದೀಪ್, ಹಾಲ್ಡಿಯಾ, ಕೋಲ್ಕತ್ತಾ, ಇಲ್ಲಿ ಪೋರ್ಟ್ ಬ್ಲೇರ್ ಇರುವಂಥದ್ದು. ಇಷ್ಟು ಬಂದರನ್ನು ನಾವು ಎಷ್ಟಾಯ್ತು ಇಲ್ಲಿ? 13 ಆಯ್ತಾ? 1 2 3 4 5 6 7 8 9 10 11 12 13 14 ಬಂದರ ಆಯ್ತು. 14 ಬಂದರನ್ನ ಪ್ರಮುಖವಾಗಿ ನಾವು ಗಮನಿಸುವಂಥದ್ದು. ನೋಡಿ, ಕಾಂಡ್ಲಾ ಬಂದರು ಗುಜರಾತಿನ ಫಸ್ಟ್. ಇಲ್ಲಿ ಕಾಂಡ್ಲಾ ಬಂದರು ಫಸ್ಟ್ ಬಂದರನ್ನ ನಾವು ಗಮನಿಸ್ತೇವೆ. ಇದು ಗುಜರಾತಿನ ಕಳ್ಕಾರಿಯ ಒಂದು ಶಿರೋಭಾಗದಲ್ಲಿ ಇರುವಂತಹ ಒಂದು ಬಂದರು. ನಂತರ ಮುಂಬೈಯಲ್ಲಿ ಬರುವಂಥದ್ದು. ಇದು ದೊಡ್ಡ ಪ್ರಮಾಣದ ಒಂದು ವಿಶಾಲ ಸ್ಥಳವುಳ್ಳಂತಹ ಒಂದು ಹಡಗು ನಿಲ್ಲುವಂತಹ ಒಂದು ಬಂದರಾಗಿದೆ. ಇದು ಮಹಾರಾಷ್ಟ್ರದಲ್ಲಿ ಇರುವಂಥದ್ದು. ಭಾರತದ ಹೆಬ್ಬಾಗಿಲು ಅಂತ ಕರೀತೇವೆ ನಾವು ಇದನ್ನ. ಭಾರತದ ಹೆಬ್ಬಾಗಿಲು ಅಂತ ಯಾವ ಬಂದರನ್ನ ಕರಿತೇವೆ ಅಂದ್ರೆ ಮುಂಬೈ ಬಂದರನ್ನ ನಾವು ಭಾರತದ ಹೆಬ್ಬಾಗಿಲು ಅಂತ ಕರೆಯುವಂಥದ್ದು. ಇನ್ನು ಜವಾಹರ್ಲಾಲ್ ನೆಹರು ಅವರು ಬಂದರು. ಈ ಹಿಂದೆ ಇದನ್ನ ನವಶೇವಾ ಬಂದರು ಅಂತ ಕರೀತಾ ಇದ್ರು. ಇಂದು ಮುಂಬೈನಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಇದು ದೂರದಲ್ಲಿರುವಂತಹ ಎಲಿಫೆಂಟಾ ಗುಹೆಗಳಿಗೆ ಸಮೀಪದಲ್ಲಿರುವಂಥದ್ದು. ಮುಂಬೈ ಬಂದರಿನ ಒತ್ತಡವನ್ನು ಒಂದು ತಗ್ಗಿಸಲು ಈ ಬಂದರನ್ನ ನಿರ್ಮಾಣ ಮಾಡಿದೆ. ಇದು ಸಾಕಷ್ಟು ಮುಂಬೈ ಬಂದರಿಗೆ ಹೆಚ್ಚಿನ ಪ್ರಮಾಣದ ಹಡಗುಗಳು ಬರುತ್ತಾ ಇರೋದ್ರಿಂದ ಈ ಒಂದು ಬಂದರಿನಲ್ಲೂ ಕೂಡ ನಿಲುಗಡೆಯ ವ್ಯವಸ್ಥೆಯನ್ನ ಮಾಡಿಕೊಟ್ಟಿರುವಂಥದ್ದು. ಯಾವ್ದ್ರಲ್ಲಿ? ನವಶೇವಾ ಬಂದರು ಅಲ್ಲಿ. ಈಗ ಅದನ್ನ ಜವಾಹರ್ಲಾಲ್ ನೆಹರು ಬಂದರು ಅಂತ ಕರೆಯುವಂಥದ್ದು. ಇನ್ನು ಮರ್ಮಗೋವಾ ಬಂದರು, ಗೋವಾದಲ್ಲಿ ಬರುವಂತಹ ಮರ್ಮಗೋವಾ ಬಂದರು. ಇದು
ಜುವಾರಿ ಅಳಿವೆಯ ಅಂಚಿನಲ್ಲಿರುವಂತಹ ಒಂದು ಬಂದರು ಅಂತ ಕರೆಯುವಂಥದ್ದು. ಇನ್ನು ಕರ್ನಾಟಕದಲ್ಲಿ ನವಮಂಗಳೂರು, ಇದು ಕರ್ನಾಟಕದ ಹೆಬ್ಬಾಗಿಲು. ನವಮಂಗಳೂರನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೇವೆ. ಇನ್ನು ಕೇರಳಕ್ಕೆ ಬಂದ್ರೆ ಕೊಚ್ಚಿ ಬಂದರು. ಕೇರಳದಲ್ಲಿ ಕೊಚ್ಚಿ ಬಂದರು, ಇದು ಅರಬ್ಬಿ ಸಮುದ್ರದ ರಾಣಿ ಅಂತ ಕರೆಯುವಂಥದ್ದು. ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇವೆಲ್ಲ ಸೆಂಟೆನ್ಸ್ಗಳು. ಅರಬ್ಬಿ ಸಮುದ್ರದ ರಾಣಿ ಅಂತ ಯಾವ ಬಂದರನ್ನ ಕರಿತೀವಿ ಅಂದ್ರೆ ಕೊಚ್ಚಿ ಬಂದರು, ಕೇರಳದಲ್ಲಿರುವಂತಹ ಕೊಚ್ಚಿ ಬಂದರು. ಇದಿಷ್ಟು ಪಶ್ಚಿಮ ತೀರದ ಬಂದರುಗಳನ್ನ ನೋಡಿದ್ವಿ ನಾವು. ಇನ್ನು ಪೂರ್ವ ತೀರದ ಬಂದರುಗಳನ್ನ ನೋಡೋದಾದ್ರೆ ತೂತುಕುಡಿ ಬಂದರು ತಮಿಳುನಾಡಿನಲ್ಲಿ ಕರಾವಳಿಯಲ್ಲಿ ಆಗ್ನೇಯ ಭಾಗದಲ್ಲಿ ಕಂಡು ಬರುವಂತಹ ಒಂದು ಬಂದರು ವ್ಯವಸ್ಥೆ. ಇನ್ನು ತಮಿಳುನಾಡಿನಲ್ಲಿ ಇನ್ನೊಂದು ಬಂದರು ಬರುತ್ತೆ, ಚೆನ್ನೈ ಬಂದರು. ಇದು ಅತ್ಯಂತ ಹಳೆಯ ಬಂದರು ಆಗಿರೋದು ಮತ್ತೆ ಕೃತಕ ರೇವು ಉಳ್ಳಂತಹ ಒಂದು ಬಂದರಾಗಿರುವಂಥದ್ದು. ಎನ್ನೋರ ಬಂದರು, ಇದು ಕೂಡ ಚೆನ್ನೈ ಬಂದರಿನ ಒತ್ತಡವನ್ನು ಕಡಿಮೆ ಮಾಡಲು ಒಂದು ನಿರ್ಮಾಣ ಮಾಡಿರುವಂಥದ್ದು. ಹೇಗೆ ನವಶೇವ ಬಂದರನ್ನ ಮಾಡಿದ್ವಲ್ಲ ಮುಂಬೈಯಲ್ಲಿ, ಹಾಗಾಗಿ ಇಲ್ಲೂ ಕೂಡ ಒಂದು ಚೆನ್ನೈಯಲ್ಲಿ ಎನ್ನೋರ್ ಬಂದರು ಅನ್ನುವಂಥದ್ದು ಮಾಡಿರುವಂಥದ್ದು. ಇನ್ನು ವಿಶಾಖಪಟ್ಟಣ ಬಂದರು ಅನ್ನುವಂಥದ್ದು ಇದೊಂದು ಭೂಭಾಗದಿಂದ ಸುತ್ತುವರಿದಂತಹ ಆಳವಾದ ಒಂದು ಸಂರಕ್ಷಿತ ಬಂದರು. ಆಂಧ್ರ ಪ್ರದೇಶದ ಕರಾವಳಿಯಲ್ಲಿ ಇದನ್ನ ನಾವು ನೋಡುವಂಥದ್ದು. ಇದಿಷ್ಟು ಪೂರ್ವ ತೀರದ ಒಂದು ಬಂದರುಗಳು. ಜೊತೆಗೆ ಇನ್ನು ಸ್ವಲ್ಪ ಮೇಲಕ್ಕೆ ಹೋದಾಗ ಪಾರಾದೀಪ್ ಬಂದರುಗಳು ಬರುತ್ತೆ. ಒಡಿಶಾ ಮಹಾನದಿಯ ಒಂದು ಮುಖಜ ಭೂಮಿಯಲ್ಲಿ ಬಂದಂತಹ ಒಂದು ಬಂದರು ವ್ಯವಸ್ಥೆ ಇದು. ಇನ್ನು ಹಾಲ್ಡಿಯಾ ಬಂದರು ಹೂಗ್ಲಿ ನದಿಯ ಮತ್ತು ಹಾಲ್ಡಿ ನದಿಯ ಸಂಗಮದಲ್ಲಿ ನೆಲೆಸಿರುವಂತಹ ಒಂದು ಬಂದರು. ಪಶ್ಚಿಮ ಬಂಗಾಳ ಒಂದು ರಾಜ್ಯದಲ್ಲಿ ಈ ಒಂದು ಬಂದರು ಕಂಡು ಬರುವಂಥದ್ದು. ಕೋಲ್ಕತ್ತಾ ಬಂದರಿಗೆ ಪ್ರವೇಶಿಸಲಾಗದಂತಹ ದೊಡ್ಡ ಪ್ರಮಾಣದ ಹಡಗುಗಳು ಈ ಬಂದರಿಗೆ ಬಂದು ಪ್ರವೇಶವನ್ನ ಮಾಡುವಂಥದ್ದು. ಕೋಲ್ಕತ್ತಾ ನದಿಯ ಕೋಲ್ಕತ್ತಾ ಬಂದರು ಹೂಗ್ಲಿ ನದಿಯ ಎಡದಂಡೆಯಲ್ಲಿದ್ದು ಭಾರತದ ನದಿಯ ದಂಡೆಯ ಬಂದರಾಗಿರುವಂಥದ್ದು ನಾವು ನೋಡುವಂಥದ್ದು. ಹಾಗೆ ಭಾರತದ ಎರಡನೇ ದೊಡ್ಡ ಬಂದರು ಕೋಲ್ಕತ್ತಾ ಬಂದರು ಆಗಿರುತ್ತೆ. ಮೊದಲನೇದು ಯಾವ್ದು ಹೇಳಿ, ನಾನು ಮುಂಬೈ ಬಂದರು ಅಂತ ಹೇಳಿದೆ. ಮುಂಬೈ ಬಂದರು ಭಾರತದ ಹೆಬ್ಬಾಗಿಲು ಅಂತ ಕರೆಯುವಂಥದ್ದು. ಹೀಗೆ ಸಮುದ್ರಯಾನದಲ್ಲಿ ನಡೆಯುವಂತಹ ವ್ಯಾಪಾರ ನಿರ್ವಹಿಸಲು ಆಗ್ನೇಯ ಏಷ್ಯಾದ ದೊಡ್ಡ ಬಂದರು ಅಂತ ನಾವು ಕೋಲ್ಕತ್ತಾ ಬಂದರನ್ನ ಕರೆಯುವಂಥದ್ದು. ಹಾಗಾಗಿ ಇದನ್ನ ಹೂಳು ಜಾಸ್ತಿ ತುಂಬಿಕೊಳ್ಳುತ್ತೆ. ಹಾಗಾಗಿ ಹಡಗು ಸಂಚಾರಕ್ಕೆ ಇದು ಸ್ವಲ್ಪ ತೊಂದರೆ ಆಗೋದ್ರಿಂದ ಈ ಒಂದು ಹೂಳು ತೆಗೆಯುವಂತಹ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದು. ಯಾಕೆ, ಈ ಹೂಗ್ಲಿ ನದಿಯ ದಡದಲ್ಲಿರೋದ್ರಿಂದ ಈ ಹೂಗ್ಲಿ ನದಿಯೊಂದು ಅಪಾರ ಪ್ರಮಾಣದ ಒಂದು ನೀರಿನ ವ್ಯವಸ್ಥೆಯನ್ನ ಅದರಲ್ಲಿ ನೋಡ್ತೇವೆ. ಜೊತೆಗೆ ಹಿಮಾಲಯದಲ್ಲಿ ಬರುವಂತಹ ಒಂದು ಸಾಕಷ್ಟು ಪ್ರಮಾಣದ ಫಲವತ್ತಾದ ಮಣ್ಣೆಲ್ಲ ಇದರಲ್ಲಿ ತೊಳ್ಕೊಬಂದು ಈ ಒಂದು ಬಂದರಿಗೆ ಸೇರುವಂಥದ್ದು. ಹಾಗಾಗಿ ಇಲ್ಲಿ ಒಂದು ಹೂಳು ಹೆಚ್ಚಿನದಾಗಿ ನಾವು ತುಂಬಿಕೊಂಡಿರೋ. ಇನ್ನು ಪೋರ್ಟ್ ಬ್ಲೇರ್ ಬಂದರು, ಇದು ಭಾರತದ ಕೇಂದ್ರಾಡಳಿತ ಪ್ರದೇಶದಲ್ಲಿ ಒಂದಾದಂತಹ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಕಂಡು ಬರುವಂತದ್ದು ಪೋರ್ಟ್ ಬ್ಲೇರ್ ಬಂದರು ಅನ್ನುವಂಥದ್ದು. ಇದಿಷ್ಟು ಪಶ್ಚಿಮ ಒಂದು ಭಾರತದಲ್ಲಿ ಕಂಡು ಬರುವಂತಹ ಒಂದು ಬಂದರು ವ್ಯವಸ್ಥೆ. ಇದು ಜಲಸಾರಿಗೆ ಬಗ್ಗೆ ನಾವು ನೋಡಿದ್ವಿ. ಈ ಜಲಸಾರಿಗೆಗಳ ಮೂಲಕವಾಗಿ ಒಂದು ನಮ್ದು ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಬಿಸ್ನೆಸ್ಗಳು ನಡೆಯುತ್ತೆ ಅನ್ನುವಂಥದ್ದು. ಇನ್ನು ಬಹಳ ಮುಖ್ಯವಾಗಿ ಜಲಸಾರಿಗೆ ಜೊತೆಗೆ ವಾಯು ಸಾರಿಗೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಅತ್ಯಂತ ವೇಗಯುತವಾದಂತಹ ಒಂದು ಸಾರಿಗೆ ವ್ಯವಸ್ಥೆ. ಪ್ರಯಾಣಿಕರು ಮತ್ತು ಟಪಾಲನ್ನು ಸಾಗಿಸಲು, ಟಪಾಲು ಅಂದ್ರೆ ಅಂಚೆ ಚೀಟಿ ಅಥವಾ ಪತ್ರ ವ್ಯವಹಾರಗಳು ಸಾಗಿಸಲು ಬಹಳ ಒಂದು ಸಂಪರ್ಕವಾದಂತಹ ಸಾರಿಗೆ ಸೌಲಭ್ಯ, ಸಮರ, ಯುದ್ಧದ ಸಂದರ್ಭದಲ್ಲಿ, ಪ್ರವಾಹ, ಭೂಕಂಪಗಳಂತಹ ತುರ್ತು ಪರಿಸ್ಥಿತಿಗೆ ಇವುಗಳು ಬಹು ಮುಖ್ಯವಾಗುತ್ತೆ. ಭಾರತದ ವಿಶಾಲವಾದಂತಹ ದೇಶವಾಗಿದ್ದು ವಾಯು ಸಾರಿಗೆ ಅಭಿವೃದ್ಧಿಗೆ ಅಗತ್ಯವಾದಂತಹ ಎಲ್ಲಾ ಪೂರಕ ಅಂಶಗಳನ್ನ ಹೊಂದಿರುವಂಥದ್ದು ನಾವು ಗಮನಿಸುವಂಥದ್ದು. ಈ ವಾಯು ಸಾರಿಗೆ ಅನ್ನುವಂಥದ್ದು ಹೆಚ್ಚಾಗಿ ಒಂದು ತುರ್ತು ಸಂದರ್ಭದಲ್ಲಿ ಹೆಚ್ಚಿನ ಒಂದು ಕೆಲಸವನ್ನ ಮಾಡುವಂಥದ್ದು ನಾವು ಗಮನಿಸ್ತೇವೆ. ನೋಡಿ, ಭಾರತದಲ್ಲಿ 2 ರೀತಿಯಾದಂತಹ ವಾಯು ಸಾರಿಗೆಗಳನ್ನ ಗಮನಿಸ್ತೇವೆ. ಒಂದು ಏರ್ ಇಂಡಿಯಾ ಮತ್ತು ಇಂಡಿಯನ್ ಏರ್ಲೈನ್ಸ್. ಏರ್ ಇಂಡಿಯಾ ಅಂದ್ರೆ ನಾವು ಭಾರತ ಮತ್ತು ಪ್ರಪಂಚದ ಅನೇಕ ದೇಶಗಳೊಂದಿಗೆ ವಾಯು ಸಂಚಾರವನ್ನ ಕಲ್ಪಿಸುವಂತಹ ವ್ಯವಸ್ಥೆಯನ್ನ ನಾವು ಏರ್ ಇಂಡಿಯಾ ನ್ಯಾಷನಲ್ ಅಂತ ಕರೆಯುವಂಥದ್ದು. ಅಂದ್ರೆ ಭಾರತದಿಂದ ಹೊರ ದೇಶಗಳಿಗೆ ಏರ್ಲೈನ್ಸ್ ಅನ್ನ ನಾವು ಗಮನಿಸಿದ್ರೆ ಅದನ್ನ ಏರ್ ಇಂಡಿಯಾ ಅಂತ ಕರಿತೀವಿ. ಇಂಡಿಯನ್ ಏರ್ಲೈನ್ಸ್ ಅಂತ ನಾವೇನಾದ್ರೂ ಒಂದು ನೋಡಿದ್ರೆ, ಇಂಡಿಯನ್ ಏರ್ಲೈನ್ಸ್
ಏರ್ಲೈನ್ಸ್ ಅಂತ ಬರೆದಿದ್ರೆ ಅದು ದೇಶದ ಒಳಗೆ ಸಂಚಾರ ವ್ಯವಸ್ಥೆಯನ್ನ, ವಾಯು ಸಂಚಾರವನ್ನ ಕಲ್ಪಿಸಿಕೊಡುವಂತಹ ಒಂದು ವ್ಯವಸ್ಥೆಯನ್ನ ಇಂಡಿಯನ್ ಏರ್ಲೈನ್ಸ್ ಮಾಡುವಂಥದ್ದು. ಏರ್ ಇಂಡಿಯಾ ಅನ್ನುವಂಥದ್ದು ಹೊರ ರಾಷ್ಟ್ರಗಳಿಗೆ ಸಂಚಾರ ವ್ಯವಸ್ಥೆ ಕಲ್ಪಿಸಿಕೊಡುತ್ತೆ. ಇಂಡಿಯನ್ ಏರ್ಲೈನ್ಸ್ ಅನ್ನುವಂಥದ್ದು ದೇಶದೊಳಗಿರುವಂತಹ ಒಂದು ರಾಜ್ಯಗಳಿಗೆ ಸಂಚಾರವನ್ನ ಕಲ್ಪಿಸಿಕೊಡುವಂಥದ್ದು. ಇನ್ನು ಪ್ರಮುಖವಾಗಿ ವಿಮಾನ ನಿಲ್ದಾಣಗಳನ್ನ ನಾವು ನೋಡ್ತೇವೆ. ವಿಮಾನ ನಿಲ್ದಾಣಗಳನ್ನ ನೋಡುವಂಥದ್ದು. ವಿಮಾನ ನಿಲ್ದಾಣಗಳನ್ನು ನೋಡೋದಾದ್ರೆ ಒಟ್ಟು ವಿಮಾನ ನಿಲ್ದಾಣಗಳನ್ನ ಎಎಐ, ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ನಾವು NHAA ಅಂತ ನೋಡಿದ್ವಲ್ಲ, ಅಲ್ಲಿ ಯಾವುದು ರಾಷ್ಟ್ರ ಹೆದ್ದಾರಿಗಳನ್ನ ನಿರ್ಮಾಣ ಮಾಡೋದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಇಲ್ಲೂ ಕೂಡ ಒಂದು ಅಥಾರಿಟಿ ಆಫ್ ಇಂಡಿಯಾ ಬರುತ್ತೆ, ಯಾವುದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಇದು ಏನ್ ಮಾಡುತ್ತೆ, ಭಾರತದ ವಿಮಾನ ನಿಲ್ದಾಣಗಳ ಒಂದು ಪ್ರಾಧಿಕಾರವನ್ನ, ಇದರ ನಿರ್ವಹಣೆಯನ್ನ ಕೆಲಸವನ್ನ ಎಎಐ ಮಾಡುವಂಥದ್ದು. ಇದು ದೇಶೀಯ ಮತ್ತು ಖಾಸಗಿ ನಾಗರಿಕ ಏರ್ಲಿಫ್ಟ್ಗಳು ಹೊರತುಪಡಿಸಿ 32 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನ ನಾವು ಭಾರತದಲ್ಲಿ ನೋಡ್ತೇವೆ. 32 ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ಗಳನ್ನ ನಾವು ಭಾರತದಲ್ಲಿ ನೋಡುವಂಥದ್ದು. ಇನ್ನು ನಂತರದಲ್ಲಿ ಸಂಪರ್ಕ ಮಾಧ್ಯಮ, ಇದು ಸಾರಿಗೆ ವ್ಯವಸ್ಥೆಗಳನ್ನ ನಾವು ನೋಡಿದ್ವಿ. ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ, ಈ ರೀತಿಯಾದಂತಹ ಸಾರಿಗೆ ವ್ಯವಸ್ಥೆಗಳನ್ನ ನೋಡಿದ್ವಿ. ನಂತರದಲ್ಲಿ ಸಂಪರ್ಕ ವ್ಯವಸ್ಥೆಗಳಂದ್ರೆ ಒಬ್ಬರಿಂದ ಮತ್ತೊಬ್ಬರಿಗೆ ಅಥವಾ ಸ್ಥಳದಿಂದ ಸ್ಥಳಕ್ಕೆ ಸಮಾಚಾರವನ್ನ ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಮಾಧ್ಯಮ ವ್ಯವಸ್ಥೆಯನ್ನ ಸಂಪರ್ಕ ಮಾಧ್ಯಮ ವ್ಯವಸ್ಥೆ ಅಂತ ಕರಿತೇವೆ. ನಾವು ವಿಚಾರ ವಿನಿಮಯಗಳನ್ನ ಅಥವಾ ಸಮಾಚಾರಗಳನ್ನ ಕಳಿಸಿಕೊಡುವಂಥದ್ದು ಅಥವಾ ಅವರಿಗೆ ಹೇಳುವಂತಹ ಒಂದು ಪ್ರಕ್ರಿಯೆಯಲ್ಲಿ ಈ ಒಂದು ಸಂಪರ್ಕ ಮಾಧ್ಯಮಗಳು ಮಾಡ್ತವೆ. ಹಿಂದಿನ ಕಾಲದಲ್ಲೆಲ್ಲ ಯಾವ ರೀತಿಯಾಗಿ ಒಂದು ಪಕ್ಷಿಗೆ ಒಂದು ಕಾಲಿಗೆ ಒಂದು ದಾರವನ್ನ, ಒಂದು ಚೀಟಿಯನ್ನ ಕಟ್ಟಿ ಬೇರೆ ಹಾರಿಸ್ತಿದ್ರು, ಅದು ಪಕ್ಕದ ರಾಷ್ಟ್ರಗಳಿಗೋ ಅಥವಾ ಪಕ್ಕದ ರಾಜ್ಯರಿಗೆ ಹೋಗಿ ತಲುಪ್ತಿತ್ತು. ಈ ಮೂಲಕವಾದಂತಹ ಒಂದು, ಅಥವಾ ಕುದುರೆಗಳಿಗೆ ಒಂದು ನಿಶಾನೆಯನ್ನ ಬರೆದು ಅಥವಾ ಚೀಟಿಯನ್ನ ಬರೆದು ಕುದುರೆಯನ್ನ ಕರ್ಕೊಂಡು ಹೋಗ್ತಿದ್ರು. ಆ ಮೂಲಕವಾಗಿ ಈ ಒಂದು ಸಂಪರ್ಕ ವ್ಯವಸ್ಥೆ ಹಿಂದಿನ ಕಾಲದಲ್ಲಿ. ಈಗೆಲ್ಲ ಸಾಕಷ್ಟು ಬಂದಿರುವಂತಹ ಫೋನಿನ ವ್ಯವಸ್ಥೆ ಇದೆ, ಫ್ಯಾಕ್ಸ್ ಇದೆ, ಇಂಟರ್ನೆಟ್ ವ್ಯವಸ್ಥೆ ಇದೆ, ಇಮೇಲ್ಸ್ ಇದೆ. ಈ ರೀತಿಯಾದಂತಹ ವ್ಯವಸ್ಥೆಗಳನ್ನ ನಾವು ನೋಡ್ತೀವಿ. ನೋಡಿ, ಭಾರತದಲ್ಲಿ ಪ್ರಾಮುಖ್ಯತೆ ಅಂತ ಬಂದಾಗ ಸರ್ಕಾರದ ನೀತಿ ನಿಯಮ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸುವಂತಹದ್ದು ಈ ಒಂದು ಸಂಪರ್ಕ ವ್ಯವಸ್ಥೆ. ನೋಡಿ, ಯಾವುದೇ ಒಂದು ಇಶ್ಯೂ ಆದರೂ ಕೂಡ ಭಾರತದಲ್ಲಿ ಯಾವುದೇ ಒಂದು ಮೂಲೆಯಲ್ಲಿ ಏನೇ ಆದರೂ ಸಹಿತ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಮ್ಗೆಲ್ರಿಗೂ ಕೂಡ ಒಂದು ಗೊತ್ತಾಗುವಂಥದ್ದು. ನೋಡಿ, ಈ ಒಂದು ಈಗೆಲ್ಲರ ಕೈಯಲ್ಲೂ ಕೂಡ ಸ್ಮಾರ್ಟ್ ಮೊಬೈಲ್ಗಳಿದೆ. ಹಾಗಾಗಿ ಹಿಂದಿನ ಕಾಲದಲ್ಲೂ ಕೂಡ ಸ್ವಲ್ಪ ಮಾಹಿತಿ ಅನ್ನುವಂಥದ್ದು ತಡವಾಗಿ ಗೊತ್ತಾಗ್ತೈತೆ. ಈಗ ವಿತಿನ್ ಅವರ್ಸ್ ಒಳಗೆ ನಾವು ಯಾವುದೇ ಒಂದು ಮೂಲೆಯಲ್ಲಿ ಏನೇ ಒಂದು ಘಟನೆ ಆದರೂ ಸಹಿತ ಆ ಮಾಹಿತಿಯನ್ನು ಪಡೆಯುವಂತಹ ಕೆಲಸವನ್ನ ಈ ಸಂಪರ್ಕ ಮಾಧ್ಯಮಗಳು ಮಾಡುವಂಥದ್ದು. ಜೊತೆಗೆ ನೈಸರ್ಗಿಕ ವಿಪತ್ತುಗಳು, ವಿನಾಶಗಳು, ಹವಾಮಾನ ಮುನ್ಸೂಚನೆಗಳು, ಹವಾಗುಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು, ಜೊತೆಗೆ ವ್ಯಾಪಾರ, ವಾಣಿಜ್ಯ, ಕೈಗಾರಿಕೆ, ಕೃಷಿ ಇಂತಹ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಈ ಒಂದು ಸಂಪರ್ಕ ಮಾಧ್ಯಮಗಳು ಹೆಚ್ಚಿನದಾಗಿ ಪ್ರಯೋಜನ ಆಗುವಂಥದ್ದು. ಮನೋರಂಜನೆ ಅಲ್ಲದೆ ಒಂದು ಪ್ರತಿದಿನ ಒಂದು ಪ್ರಪಂಚದ ಮಾಹಿತಿಯನ್ನ ಕೂಡ ಈ ಒಂದು ಸಂಪರ್ಕ ಮಾಧ್ಯಮ ಅನ್ನುವಂಥದ್ದು ಎಲ್ರಿಗೂ ಕಲ್ಪಿಸಿಕೊಡುವಂಥದ್ದು. ದೇಶದ ಒಂದು ಏಕತೆ ಮತ್ತು ಸಮಗ್ರತೆಗೆ ಕೂಡ ಈ ಒಂದು ನಿರ್ವಹಣೆ ಅನ್ನುವಂಥದ್ದು ಕಾರಣವಾಗಿರುವಂಥದ್ದು. ಯಾವ್ಯಾವ ವ್ಯವಸ್ಥೆಗಳು ಇರುವಂಥದ್ದು ಇನ್ನು ಸಂಪರ್ಕ ವ್ಯವಸ್ಥೆಯಲ್ಲಿ? ಅಂಚೆ ವ್ಯವಸ್ಥೆ, ನಾವು ಈಗಲೂ ಕೂಡ ಅಂಚೆ ವ್ಯವಸ್ಥೆ ಇರುವಂಥದ್ದು. ಪತ್ರಗಳನ್ನ, ಪಾರ್ಸಲ್ಗಳನ್ನ, ಠೇವಣಿಗಳನ್ನ, ಈ ರೀತಿಯಾದಂತಹ ಒಂದು ಸೇವೆಗಳನ್ನ ಮಾಡ್ತಾ ಇರುವಂಥದ್ದು ನಾವು ಅಂಚೆ ವ್ಯವಸ್ಥೆಯಲ್ಲಿ ಗಮನಿಸ್ತೇವೆ. ಇನ್ನು ದೂರವಾಣಿ ವ್ಯವಸ್ಥೆ ಅನ್ನುವಂಥದ್ದು ಈಗಲೂ ಕೂಡ ಇರುವಂಥದ್ದು. ಫೋನ್ಗಳಿಂದ, ಅವಾಗ ಗ್ರಾಮ್ ಫೋನ್ಗಳಿದ್ವು, ಈಗ ಲ್ಯಾಂಡ್ಲೈನ್ಗಳು ಬಂದವು, ಈಗ ಎಲ್ಲರ ಕೈಯಲ್ಲೂ ಕೂಡ ಒಂದು ಸ್ಮಾರ್ಟ್ ಮೊಬೈಲ್ಗಳು ಬಂದಿರುವಂಥದ್ದು ಸಂಪರ್ಕ ವ್ಯವಸ್ಥೆಯಲ್ಲಿ ಬೆಳವಣಿಗೆಯನ್ನ ನಾವು ಗಮನಿಸುವಂಥದ್ದು. ಇನ್ನು ಆಕಾಶವಾಣಿ ಮತ್ತು ದೂರದರ್ಶನ. ಆಕಾಶವಾಣಿ ಅನ್ನುವಂಥದ್ದು ಒಂದು ಆಲ್ ಇಂಡಿಯಾ ರೇಡಿಯೋ 1936 ನಲ್ಲಿ ಬಂತು. ಜೊತೆಗೆ 1959 ನಲ್ಲಿ ದೂರದರ್ಶನ ಡಿ ಚಾನೆಲ್ಗಳು ಬಂದಿರುವಂಥದ್ದು. ಇವು ಒಂದು ರಾಷ್ಟ್ರದ ಅಭಿವೃದ್ಧಿಗೂ ಕೂಡ ಒಂದು ಪ್ರಮುಖ ಪಾತ್ರವನ್ನ ವಹಿಸಿದ್ವು. ಇನ್ನು ಇದಲ್ಲದೆ ಕೂಡ ನಾವು ವೃತ್ತಪತ್ರಿಕೆಗಳನ್ನ ನಾವು ಗಮನಿಸ್ತೇವೆ. ಮೊದಲನೇದಾಗಿ ಬಾಂಬೆ ಸಮಾಚಾರ, ಇದು ಈಗ ಮುಂಬೈ ಸಮಾಚಾರ ಅಂತ ಕರೀತದೆ. ಹಳೆಯ ಕಾಲದ್ದು ಅತ್ಯಂತ ಹಳೆಯ ಪೇಪರ್ ಅಂತ ಬಂದ್ರೆ ಬಾಂಬೆ ಸಮಾಚಾರ ಅನ್ನುವಂಥದ್ದು ಮೊದಲು ಪ್ರಾರಂಭವಾಗಿರುವಂಥದ್ದು. ಈಗಲೂ ಕೂಡ ಅದರ ಅಸ್ತಿತ್ವವನ್ನ ಕಾಯ್ದುಕೊಂಡಿರುವಂತಹ ಏಕೈಕ ಪೇಪರ್ ಅಂದ್ರೆ
ಮುಂಬೈ ಸಮಾಚಾರ ಅಥವಾ ಬಾಂಬೆ ಸಮಾಚಾರ 1822ರಲ್ಲೇ ಕೂಡ ಇದರ ಮುದ್ರಣ ಅನ್ನುವಂಥದ್ದು ಪ್ರಾರಂಭ ಆಗಿದೆ. 2024 ಬಂದರೂ ಕೂಡ ಅದು ಈಗಲೂ ಕೂಡ ಮುಂಬೈ ಸಮಾಚಾರ ಅನ್ನುವಂತಹ ಒಂದು ಅಸ್ತಿತ್ವವನ್ನ ಕಾಯ್ದುಕೊಂಡಿರುವಂಥದ್ದು. ಇನ್ನು ಜೊತೆಗೆ ಉಪಗ್ರಹಗಳು ಮತ್ತು ಕಂಪ್ಯೂಟರ್ ಜಾಲ ಇವು ಕೂಡ ಹೆಚ್ಚಿನದಾಗಿ ಬಹಳಷ್ಟು ಉಪಯುಕ್ತಕಾರಿಯಾಗಿರುವಂಥದ್ದು. ಎಲೆಕ್ಟ್ರಾನಿಕ್ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ವಿಜ್ಞಾನಗಳ ಅಭಿವೃದ್ಧಿಗೆ ಸಂಪರ್ಕ ಮಾಧ್ಯಮದಲ್ಲಿ ಕ್ರಾಂತಿಕಾರಕವಾದಂತಹ ಬದಲಾವಣೆ ತಂದಿರುವಂಥದ್ದು ಈ ಕಂಪ್ಯೂಟರ್ ಜಾಲ. ಅಂತರ್ಜಾಲ ಸೇವೆಗಳು, ಇಂಟರ್ನೆಟ್ ವ್ಯವಸ್ಥೆಗಳು, ಫ್ಯಾಕ್ಸ್ಗಳು, ಇನ್ನಿತರ ಒಂದು ಸೌಲಭ್ಯಗಳನ್ನ ಕಲ್ಪಿಸಿರುವಂಥದ್ದು. ನೋಡ್ತಾ ಇದ್ದೀರಾ ನೀವು, ರಾಕೆಟ್ಗಳನ್ನು ಉಡಾವಣೆ ಮಾಡಿರುವಂಥದ್ದು, ಇತ್ತೀಚೆಗೆ ಒಂದು ಚಂದ್ರಯಾನ್ ಮಾಡಿರುವಂಥದ್ದು, ಗಗನಯಾನ್ ಮಾಡಿರುವಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಉಪಗ್ರಹಗಳಿಂದ ಆಗುವಂಥದ್ದು. ಈ ಒಂದು ಕಂಪ್ಯೂಟರ್ ಜಾಲ ಅನ್ನುವಂಥ ಇಂಟರ್ನೆಟ್ ವ್ಯವಸ್ಥೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಈಗ ಚಿರಪರಿಚಿತವಾಗಿರುವಂಥದ್ದು. ಭಾರತದ ಅತ್ಯಂತ ಆಕಾಶವಾಣಿ ಮತ್ತು ದೂರದರ್ಶನ ಪ್ರಚಾರಕ್ಕೆ ಕೂಡ ಈ ಉಪಗ್ರಹಗಳು ಕಾಣಿರುವಂಥದ್ದು. ಕೃತಕ ಉಪಗ್ರಹಗಳನ್ನ ಉಡಾವಣೆ ಮಾಡಿ ಅವು ನಮ್ಮ ಒಂದು ವಾತಾವರಣದಲ್ಲಿ ಒಂದು ಆಕಾಶವಾಣಿ ದೂರವಾಣಿ ಸಂಪರ್ಕಗಳನ್ನ ಕಲ್ಪಿಸಿಕೊಡುವಂತಹ ಒಂದು ಕೆಲಸವನ್ನ ಈ ಒಂದು ಕೃತಕ ಉಪಗ್ರಹಗಳು ಮಾಡ್ತವೆ. ಜೊತೆಗೆ ಉಪಗ್ರಹಗಳು ಈ ಒಂದು GPS ಲೊಕೇಶನ್ ಅನ್ನ ತೋರಿಸುವಂಥದ್ದು, ಹಾಗೆ GIS ಭೌಗೋಳಿಕ ಮಾಹಿತಿ ವ್ಯವಸ್ಥೆಯನ್ನ ಕೊಡುವಂಥದ್ದು, ಇನ್ಫಾರ್ಮೇಶನ್ ಅನ್ನು ಕೊಡುವಂಥದ್ದು, ಜಾಗತಿಕ ಸ್ಥಾನ ನಿರ್ಧಾರವನ್ನ ಮಾಡಿಕೊಡುವಂಥದ್ದು, ದೂರ ಸಂವೇದಿಯನ್ನು RS ಅನ್ನ ಕೊಡುವಂಥದ್ದು, ಇದೆಲ್ಲವನ್ನ ಕೂಡ ಒಂದು ಉಪಗ್ರಹ ವ್ಯವಸ್ಥೆಯನ್ನ ಮಾಡಿಕೊಡುವಂಥದ್ದು. ಇವಿಷ್ಟು ಏನಿದೆ ಸ್ನೇಹಿತರೆ, ಕಂಪ್ಯೂಟರ್ ವ್ಯವಸ್ಥೆ ಆಗಿರ್ಬೋದು, ಇದೆಲ್ಲ ಒಂದು ಸಂಪರ್ಕದ ವ್ಯವಸ್ಥೆಗಳಿಗೆ ಕಲ್ಪಿಸಿಕೊಟ್ಟಂಥದ್ದು. ಈಗಲೂ ಕೂಡ ಬೆಳವಣಿಗೆ ಅನ್ನುವಂಥದ್ದು ನಡೀತಾನೆ ಇದೆ. ಮುಂಚೆ ಎಲ್ಲ ಕಂಪ್ಯೂಟರ್ ಇತ್ತು, ಈಗೆಲ್ಲ ಟೆಕ್ನಾಲಜಿಗಳು ಬಂದಿರುವಂಥದ್ದು, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅನ್ನುವಂಥದ್ದು ಇನ್ನೂ ಕೂಡ ಇದು ಒಂದು ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಅನ್ನುವಂಥದ್ದು. ಇದೆಲ್ಲ ಭಾರತದ ಆರ್ಥಿಕತೆಯಲ್ಲಿ ಬಹಳ ಮುಖ್ಯವಾದಂತಹ ಒಂದು ಪಾತ್ರ ಬೀರುವಂತಹ ಅಂಶಗಳು. ಸಾರಿಗೆ ವ್ಯವಸ್ಥೆ ಮತ್ತು ಸಂಪರ್ಕದ ವ್ಯವಸ್ಥೆಗಳು ಕೂಡ. ಇದಿಷ್ಟು ಇವತ್ತಿನ ಒಂದು ತರಗತಿ ಆಗಿತ್ತು ಸ್ನೇಹಿತರೆ. ತರಗತಿ ಲೈಕ್ ಆಗಿದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.